ಅಶ್ಫಾಕ್ ಅಹಮದ್ ಈಗ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಸಾಧಾರಣ ಪಂದ್ಯಾಟದ ಅಂಕಣಕ್ಕೆ ಇಳಿಯುವಾಗಲೇ ಅವರನ್ನ ಮೊದಲಾಗಿ ನೀವು ದಾನಿಕರನ್ನ ಇಳಿಸಿದ್ರಿ RFC ಅನ್ನ. ಸಾಧಾರಣ ಎಷ್ಟರ ಒಳಗೆ ಕಟ್ಟಿ ಹಾಕಬಹುದು ಅನ್ನುವಂತ ಒಂದು ಯೋಚನೆ ಇದೆ. ಟೀಮ್ನವರೆಲ್ಲರೂ ಸೇರಿ 130-120 ಒಳಗೆ ನಿಲ್ಲಿಸಬೇಕಂದ್ರೆ ಎಲ್ಲರೂ ಪ್ರಯತ್ನ ಮಾಡಿದ್ವಿ. ಆಮೇಲೆ 99ಕ್ಕೆ ಆಲೋಚನೆ ಆದ ಮೇಲೆ ನಾವು 15 ಓವರ್ನಲ್ಲಿ ನಾವು ಮುಗಿಸ್ತೇವೆ. ಸರಿ, ಮೊದಲು ಮುಗಿದ್ರಲ್ಲ, ಕೆಲಸ ಸ್ವಲ್ಪ ಸುಲಭ ಆಯ್ತು. ಆಗ್ಲೇ ನಿಮ್ಮ ಬ್ಯಾಟಿಂಗ್ ನೋಡಿದ್ರೆ, ಪರ್ಫಾರ್ಮೆನ್ಸ್ ನೋಡಿದ್ರೆ ಬಹಳಷ್ಟು ಉತ್ತಮ ರೀತಿಯಾಗಿ ನಿಮ್ಮ ಬ್ಯಾಟಿಂಗ್ ಬಗ್ಗೆ ನಾ ಹೇಳ್ತಾರೆ, ಉತ್ತಮ ರೀತಿಯಲ್ಲಿ ಆಡಿದ್ದೀರಿ. ಕಳೆದ ವರ್ಷ ಟೂರ್ನಿ ಆರಂಭದಲ್ಲೇ ಮುಗ್ಗರಿಸಿದ್ದೀರಿ ಸೂರತ್ ಮಾಡಿ. ಆದ್ರೆ ಬಹಳಷ್ಟು ಕಡೆ ನೀವು ತಮ್ಮನ್ನ ತೊಡಗಿಸಿಕೊಳ್ಬಹುದು ಈ ರೀತಿಯ ಕ್ರಿಕೆಟ್ ನಲ್ಲಿ. ಆದ್ರೆ ಮಂಗಳೂರಿನ ಈ ಭಾಗದಲ್ಲಿ ಪಾಲ್ಗೊಂಡಂತ ಈ ಪಂದ್ಯಾಟದಲ್ಲಿ ಆಡಿದಾಗ ತಮ್ಗೆ ಹೇಗೆ ಅನಿಸ್ತಾ ಇದೆ ಹೇಳಿ? ನಾನು ಲಾಸ್ಟ್ ಟೈಮ್ ಇಲ್ಲಿ ಆಡಿದ್ದೇನೆ ಇಲ್ಲಿ. ಆದ್ರೆ ನಮಗೆ ಇವತ್ತಂದ್ರೆ ನಮ್ಮ ಕ್ಯಾಪ್ಟನ್ ಮತ್ತೆ ಟೀಮ್ನವರೆಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಓಪನಿಗೆ ಹೋಗಿ ವಿಕೆಟ್ ಕೊಡಬಾರ್ದು, 8 ಓವರ್ 10 ಓವರ್ ತನಕ ನಿಲ್ಬೇಕಂತ. ಆಮೇಲೆ ನನಗೆ ಒಳ್ಳೆ ಫ್ರೆಂಡ್ಶಿಪ್ ಕೊಟ್ಟದ್ದು ಇಮ್ರಾನ್. ಇನ್ನು ಒಳ್ಳೆ ಆಡಿದ್ದಾರೆ ಅವರು, ಅವರ ಮುಖಾಂತರ ನಾನು ಆಡಿದ್ದೀನಿ. ಕ್ರಿಕೆಟ್ ಅನ್ನುವಂತ ಆಟದಲ್ಲಿ ಅಂತ ಹೇಳಿದ್ರೆ, ಕ್ರೀಡೆಯಲ್ಲಿ ನಾವು ಯಾವುದೇ ಒಂದು ಶಕ್ತಿಯಿಂದ ಕ್ರೋಢೀಕರಣ ಮಾಡ್ಲಿಕ್ಕೆ ಆಗದಂತ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಗಳಿಸಬಹುದಂತೆ. ಪ್ರಾಜ್ಞರು ಹೇಳಿದಂತ ಮಾತು ಈ ಪಂದ್ಯಾಟದಲ್ಲಿ ಆಡಿದಾಗ, ಇಲ್ಲಿ ಸೇರಿದಂತ ಪ್ರೇಕ್ಷಕರನ್ನ ಕಂಡಾಗ ನಿಮ್ಗೆ ಈ ವಿಚಾರ ಹೇಗೆ ಅನಿಸಿತು? ತುಂಬಾ ಖುಷಿ ಆಯಿತು. ಯಾಕಂದ್ರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಬ್ಯಾಟ್ ಮಾಡ್ಬೇಕಾಗ. ಆಗ ನಮಗೆ ಒಂದು ಈಸಿ ಆಯಿತು ಬ್ಯಾಟಿಂಗ್ ಮಾಡ್ಬೇಕಂದ್ರೆ ಒಂದು ಸಪೋರ್ಟ್ ಇದೆಯಾ. ಸರಿ ಸರಿ, ಉತ್ತಮ ರೀತಿಯಾಗಿ ಸಪ್ತಾಗಿರುವಂತಹ ಆಟವನ್ನು ಆಡಿದ್ದೀರಿ. ಆ ಪಬ್ಲಿಕ್ ಸಪೋರ್ಟ್ ಕೂಡ ಉತ್ತಮ ರೀತಿಯಾಗಿದೆ. ಯಾಕಂತ ಹೇಳಿದ್ರೆ ಕ್ರೀಡಾಕೂಟ ನಡೆಯುವಾಗಲೆಲ್ಲ ಪ್ರೇಕ್ಷಕರ ಸಪೋರ್ಟ್ ಅನ್ನುವಂಥದ್ದು ಆಟಗಾರರಿಗೂ ಆಡ್ಲಿಕ್ಕೆ ತಮ್ಮ ಪ್ರದರ್ಶನವನ್ನು ತೋರ್ಪಡಿಸಿಕೆ ಒಂಥರ ಸ್ಕೋಪ್ ಆಗ್ತದೆ. ಸರಿ, ಸತ್ಯವಾಗಿರುವಂತಹ ಮಾತು. ಈಗ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಸುಧಾಕರ್ ಅವರ ಮುಖಾಂತರವಾಗಿ ಅಲ್ವೇನ್ ಕಿಂಗ್ಸ್ ಕೂಡ ಇವರ ಪ್ರಾಜಿಟ್ 500 ರೂಪಾಯಿಗಳು ಮತ್ತು ಆಕರ್ಷಕ ಟ್ರೋಫಿ ಅಷ್ಟಾಗಿ ಪಾಲಾಗಿದೆ. ಇವತ್ತಿನಿಂದ